ಕರೂರಿನ ವಿಜಯ್ ರ್ಯಾಲಿಯ ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಕಾಲ್ತುಳಿತ ವಿಚಾರ ತಿಳಿದು ನನಗೆ ತುಂಬಾ ದುಃಖವಾಗಿದೆ ಅಂತ ತಮಿಳುನಾಡು ಡಿಸಿಎಂ ಉದಯನಿಧಿ ಸ್ಟಾಲಿನ್ ಹೇಳಿಕೆ ನೀಡಿದ್ದಾರೆ. ಕರೂರಿನಲ್ಲಿ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ಕೇಸ್, ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತಮಿಳುನಾಡು ಡಿಸಿಎಂ ಉದಯನಿಧಿ ಸ್ಟಾಲಿನ್ 17 ಮಂದಿ ಪುರುಷರು, 13 ಮಂದಿ ಮಹಿಳೆಯರು, 9 ಮಂದಿ ಮಕ್ಕಳು ಸಾವನ್ನಪ್ಪಿರುವಂಥದ್ದು. ಮೃತಪಟ್ಟ 40 ಜನರ ಪೈಕಿ ಮೃತಪಟ್ಟವರಲ್ಲಿ ಕರೂರಿನ ಜನರೇ ಹೆಚ್ಚಿದ್ದಾರೆ. ಇದು ಆಘಾತಕಾರಿ, ದುಃಖಕರ ಘಟನೆ ಅಂತ ಉದಯನಿಧಿ ಸ್ಟಾಲಿನ್ ಅವರು ಹೇಳಿರುವಂಥದ್ದು. ಮೃತರ ಕುಟುಂಬದ ಸದಸ್ಯರಿಗೆ ಸಾಂತ್ವನವನ್ನ ಹೇಳಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆಯನ್ನ ನೀಡುವಂತೆ ಹೇಳಿದ್ದೇನೆ. ಕರೂರಿನ ಆಸ್ಪತ್ರೆಯ ಬಳಿ ಡಿಸಿಎಂ ಉದಯನಿಧಿ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಕರೂರಿನಲ್ಲಿ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ಉಂಟಾಗಿದೆ. ಈ ಕಾಲ್ತುಳಿತ ಸಂಬಂಧ ತಮಿಳುನಾಡಿನ ಉಪಮುಖ್ಯಮಂತ್ರಿಯಾದಂತಹ ಉದಯನಿಧಿ ಸ್ಟಾಲಿನ್ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಈ ಒಂದು ಕಾಲ್ತುಳಿತ ಕೇಸ್ನಲ್ಲಿ 17 ಮಂದಿ ಪುರುಷರು ಸಾವನ್ನಪ್ಪಿದ್ರೆ, 13 ಮಂದಿ ಮಹಿಳೆಯರು ಸಾವನ್ನಪ್ಪಿದ್ದಾರೆ, 9 ಮಂದಿ ಮಕ್ಕಳು ಸಾವನ್ನಪ್ಪಿದ್ದಾರೆ. ಮೃತಪಟ್ಟವರ ಸಂಖ್ಯೆ 40 ಜನಕ್ಕೆ ಏರಿಕೆಯಾಗಿದೆ. ಈ ಪೈಕಿ 33 ಮಂದಿ ಕರೂರು ನಿವಾಸಿಗಳು ಅಂತ ಕೂಡ ಗೊತ್ತಾಗಿರುವಂಥದ್ದು. ಮೃತಪಟ್ಟವರಲ್ಲಿ ಕರೂರಿನ ಜನರೇ ಹೆಚ್ಚಾಗಿದ್ದಾರೆ ಅಂತ ಉದಯನಿಧಿ ಹೇಳಿಕೆಯನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಮೃತರ ಕುಟುಂಬದ ಸದಸ್ಯರಿಗೆ ಸಾಂತ್ವನವನ್ನ ಕೂಡ ಹೇಳಿದ್ದಾರೆ. ತಕ್ಷಣ ಅಲರ್ಟ್ ಆದಂತಹ ಸ್ಟಾಲಿನ್ ಸರ್ಕಾರ ಇದೀಗ ಗಾಯಾಳುಗಳ ಒಂದು ವಿಚಾರಣೆಗೆ ಆಸ್ಪತ್ರೆಗೆ ಹೋಗಿರುವಂಥದ್ದು. ವಿಚಾರಿಸಿದೆ ಗಾಯಾಳುಗಳ ಒಂದು ಆರೋಗ್ಯ ಹೇಗಿದೆ, ಆರೋಗ್ಯದ ಸ್ಥಿತಿಗತಿ ಹೇಗಿದೆ ಅನ್ನೋದ್ರ ಬಗ್ಗೆ ಡಿಸಿಎಂ ಉದಯನಿಧಿ ಸ್ಟಾಲಿನ್ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ.